ಎಲ್ಲಿ ನಾವು ಯೇಸುಸ್ವಾಮಿ ನಂಬಿದ್ದೀವಿ ಅಂತ ಗೊತ್ತಾದರೆ ನಮಗೇನು ಮಾಡಿಬಿಡ್ತಾರೋ, ಅಯ್ಯೋ ನಾಳೆ ನಮ್ಮ ಮಕ್ಕಳಿಗೆ ಬರುವಂಥ ವರಮಾನ ಎಲ್ಲಿ ನಿಲ್ಲಿಸ್ಬಿಡ್ತಾರೋ, ಎಲ್ಲಿ ನಮಗೆ ಬರ್ತಿರೋ ಕಾಲಕ್ಷೇಪ ನಿಲ್ಲಿಸ್ಬಿಡ್ತಾರೋ, ಎಲ್ಲಿ ನಮಗೆ ರೇಷನ್ ನಿಲ್ಲಿಸ್ಬಿಡ್ತಾರೋ, ಭಯ ಪಡ್ತೀನಿ ನಮ್ಮ. ಅಲ್ಲೆಲ್ಲೂಯ್ಯ, ಅರ್ಥ ಆಯ್ತಾ? ಎಲ್ಲಿ ನಾನು ಈ ಭಾನುವಾರ ಚರ್ಚ್ಗೆ ಹೋದರೆ ಒಂದು ದಿನದ ಕೂಲಿ ಮಿಸ್ ಆಗಿಬಿಡ್ತದೋ, ಎಲ್ಲಿ ಹೋಗ್ಲಪ್ಪ ನಾನು ಇವಾಗ ಹೋದರೆ ಸರಿ. ನೀನು ಭಯಪಟ್ಟು ಜೀವಿಸೋದಕ್ಕಾಗಿ, ಭವಿಷ್ಯಕ್ಕಾಗಿ ಏನು ಮಾಡ್ತೀವಿ, ದೇವರಿಂದ ಓಡೋಗ್ಬೇಕಾಗ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಏನಂತೆ, ಅವರು ಯಹೂದ್ಯರ ಭಯದಿಂದ ತಾವಿದ್ದಂಥ ಮನೆ ಬಾಗಿಲುಗಳನ್ನ, ಕಿಟಕಿಗಳನ್ನ ಮುಚ್ಚಿಟ್ಟುಕೊಂಡು ಒಳಗಡೆ ಅಡಗಿ ಕೂತಿದ್ರಂತೆ. ಎರಡನೇದಾಗಿ ಅವರಲ್ಲಿ ಸಂಶಯವನ್ನು ಕಾಣ್ತಾ ಇದ್ದೀವಿ. ಇವತ್ತು ಅನೇಕರಲ್ಲಿ ಸಂಶಯ. ನಾವು ಪ್ರಾರ್ಥನೆ ಮಾಡುವಾಗ ಸಂಶಯ, ದೇವರನ್ನು ಕೊಡ್ತಾನ, ಪ್ರಾರ್ಥನೆಗೆ ಉತ್ತರ ಕೊಡ್ತಾನ, ಈ ಕಾರ್ಯದಿಂದ ನಾನು ಬಿಡಿಸ್ತಾನ, ದೇವರಿಗೆ ಒಳ್ಳೆದನ್ನು ಮಾಡ್ತಾನ, ನನ್ನ ಕುಟುಂಬದಲ್ಲಿ ಬದಲಾವಣೆ ತಗೊಬರ್ತಾನ, ಈ ರೋಗ ಗುಣಪಡಿಸ್ತಾನ, ಈ ಕಾಯಿಲೆ ತೆಗಿತಾನ, ಈ ಗಾಯ ಒಣಗಿ ಹೋಗ್ತದ, ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಿಗ್ತದ, ಅಯ್ಯೋ ನಾವು ಈ ಸಾಲವನ್ನು ತೀರಿಸ್ಕೊಂಡು ಹೊರಗಡೆ ಬರ್ತೀವ, ದೇವರು ಖಂಡಿತವಾಗಿ ನಮ್ಮನ್ನು ಆಡ್ಕೊಳ್ಳೋರ ಮುಂದೆ ನಮ್ಮನ್ನು ಚೆನ್ನಾಗಿ ಇಡ್ತಾನ. ನಂಬಿಕೆ ಇಲ್ಲ, ಸಂಶಯ. ಕೆಲವರಿಗೆ ಸಂಶಯ. ಕೆಲವ್ರು ಏನು ಮಾಡ್ತಾರಂದರೆ, ಹೊಸದಾಗಿ ಯೇಸುಸ್ವಾಮಿಗೆ ಹೇಳ್ತೀನಿ ಸುವಾರ್ತೆ ಸಾರಿದಾಗ ಒಂದು 2-3 ಸಾರಿ ಅವ್ರನ್ನ ಭೇಟಿ ಆದಾಗ ಅವ್ರು ಅನ್ಕೋತಾರೆ, ನೀನು ಹೇಳಿದ್ದೆಲ್ಲ ಒಳ್ಳೇದೇ, ಚೆನ್ನಾಗೈತೆ, ಆದರೆ ನನ್ನ ಮನಸ್ಸಲ್ಲಿ ಏನೋ ಅಂದ್ಕೊಂಡಿದ್ದೀನಿ, ಆ ಸ್ವಾಮಿ ನೆರವೇರಿಸಿದ್ರೆ ಖಂಡಿತ ಬರ್ತೀನಿ. ನೋಡಿ, ಇವ್ರು ಆಪ್ಷನ್ ಇಟ್ಟಿರ್ತಾರೆ ದೇವ್ರದ್ದು, ಇದು ಮಾಡಿದ್ರೆ ಮಾತ್ರ ಬರ್ತೀನಿ ಸ್ವಾಮಿ ಅಂತ. ಇನ್ನು ಕೆಲವು ಜನ ಯೇಸುಸ್ವಾಮಿ ನಂಬಿರೋರ್ಗೂ ಇದೆ, ಯೇಸುಸ್ವಾಮಿ ಅದ್ಭುತ ಮಾಡೋನೆ, ಇನ್ನೂ ಕೂಡ ಮಾಡ್ತಾರೆ, ನಂಬಿಕೆ ಇಲ್ಲ, ಸಂಶಯ. ಯೇಸುಸ್ವಾಮಿ ಇದುವರೆಗೂ ನಡೆಸೋರೆ, ನಾನು ಸಾಕ್ಷಿ ಹೇಳ್ಬೇಕು ಅಂದ್ಕೊಂಡಿದ್ದೀನಿ, ಈಗ ಹೇಳಲ್ಲ. ಇನ್ನೊಂದು ನನ್ನ ಮನಸ್ಸಲ್ಲಿ ಏನೋ ಅಂದ್ಕೊಂಡಿದ್ದೀನಿ, ಆ ಕಾರ್ಯ ನೆರವೇರಲಿ, ನಾನು ಹೆಂಗೆ ರಕ್ಷಣೆ ಹೊಂದಿದೆ, ಹೆಂಗೆ ನಾನು ಹುಟ್ಟಿದೆ, ಹೆಂಗೆ ನಾನು ಮುಳುಗಿದೆ, ಹೆಂಗೆ ಇಲ್ಲಿ ಬಂದು ನಿಂತಿದ್ದೀನಿ, ಎಲ್ಲ ಹೇಳ್ತೀನಿ A to Z ಅಂತಾರೆ. ಅರ್ಥ ಆಯ್ತಾ? ದೇವ್ರದ್ದು ಆಪ್ಷನ್ ಇಡ್ತಾರೆ. ದೇವ್ರಿಗೆ ಏನಿರ್ತಾರೆ, ದೇವ್ರ ಮುಂದೆ ಷರತ್ತುಗಳು ಇಡ್ತಾರೆ, ಕಂಡೀಷನ್ಗಳು ಇಡ್ತಾರೆ. ದೇವರೇ ಇದೊಂದು ಮಾಡು, ನಾನು ಸಭೆಯಲ್ಲಿ ನಿನಗೋಸ್ಕರ ಸಾಕ್ಷಿ ಹೇಳಲಿಲ್ಲ ನೋಡು. ಇನ್ನು ಕೆಲವರು ಇರ್ತಾರೆ, ಒಂದು ಕಾರ್ಯ ಆಗಲಿ ಅಂತ ಇದ್ದೀನಿ, ಆಗ್ಬಿಟ್ರೆ ನಾನೇ ಓಣೋಣಿಗೆ ಹೋಗಿ ಯೇಸುಸ್ವಾಮಿನೇ ದೇವರು, ನಾನು ಯೇಸುಸ್ವಾಮಿ ನಂಬಿದ್ದೀನಿ ಅಂತ ನಾನೇ ಧೈರ್ಯವಾಗಿ ಹೇಳ್ಕೊಬರ್ತೀನಿ ಅಂತ ಹೇಳ್ತಾರೆ. ಅಂದರೆ ಕಾರಣ ಅವರಲ್ಲಿ ಸಂಶಯಗಳಿದೆ. ಇದುವರೆಗೂ ನಡೆಸಿದಂಥ ದೇವರು ಇನ್ನು ಮುಂದೆಯೂ ನಡೆಸ್ತಾನೆ ಅನ್ನೋದಿಲ್ಲ ಅವರಲ್ಲಿ. ಅಂದರೆ ಇವರೆಲ್ಲ ನೋಡಿ ನಂಬುವವರು. ಹಲ್ಲೆಲೂಯಾ. ಕಾರ್ಯ ಆಗಬೇಕು, ಒಂದು ಕಾರ್ಯ ಆದ್ರೇ ನಂಬಿಕೆ. ನಮ್ಮಲ್ಲಿ ಎಷ್ಟೋ ಜನ ನಾವು ಹಂಗಿದ್ದೀವಿ ಅಲ್ವಾ? ಇದೆಲ್ಲ ಅಪನಂಬಿಕೆಸ್ತಿಕೆ. ಯಾಕೆ? ನಮ್ಮಲ್ಲಿ ಪವಿತ್ರಾತ್ಮನ ಬಲವು ಇಲ್ಲದೆ ಇರುವುದರಿಂದ. ಇನ್ನು ಕೆಲ ಜನಗಳು ಚರ್ಚಿಗೆ ಬರ್ತಾ ಇರ್ತಾರೆ, ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಕಾಣಿಕೆ ಕೊಡ್ತಾ ಇರ್ತಾರೆ, ಎಲ್ಲವನ್ನು ವಿಷಯ ತಿಳ್ಕೊತಾರೆ, ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಚರ್ಚಿಗೆ ಬರ್ತಾ ಇರ್ತಾರೆ. ಆದರೆ ಶೋಧನೆ ಬಂತು, ಕಷ್ಟ ಬಂತು, ಉಪದ್ರವ ಬಂತು, ಸಮಸ್ಯೆ ಬಂತು, ರೋಗ ಬಂತು, ಸಾಲ ಬಂತು, ಪ್ರಾರ್ಥನೆಗೆ ತಡವಾಯಿತು ಉತ್ತರ ಬರೋದಂದೇಟ್ಗೆ ಯೇಸುಸ್ವಾಮಿನ ಬಿಟ್ಟು ಹಿಂಜರಿದು ಹೊಂಟೋಗ್ತಾರೆ. ಕೇಳಿದ್ರೆ ನಾವೇನು ಮಾಡೋಣ ಪಸ್ಸೆ, ಎಷ್ಟು ಅಂತ ಪ್ರಾರ್ಥನೆ ಮಾಡಲಿ, ಉಪವಾಸ ಮಾಡಿದೆ, ಪ್ರಾರ್ಥನೆ ಮಾಡಿದೆ, ನಾನು ಎಷ್ಟು ವರ್ಷ ಚರ್ಚೆಗೆ ಬಂದೆ, ಆದರೆ ಆಡ್ಕೊಳ್ಳೋರ ಮುಂದೆ ನನ್ನ ಪರಿಸ್ಥಿತಿ ಹಿಂಗೆ ಐತಿ, ಏನು ಚೇಂಜ್ ಆಗನೇ ಇಲ್ಲ, ದೇವ್ರು ನನಗೇನು ಮಾಡನೇ ಇಲ್ಲ. ಎಲ್ಲರೂ ನನ್ನ ಬಂಧುಗಳು ಬಂದು ಕೇಳ್ಕೊಳ್ತಿದ್ದಾರೆ, ಅಯ್ಯೋ ಯೇಸುಸ್ವಾಮಿಗೆ ಹೋದ್ರೆ ನಿಮ್ಗೆ ಏನಾಯಿತು, ದೇವ್ರು ಏನು ಕೊಟ್ಟ ಅಂತ ಬರೀ ಕೇಳ್ತಾನೆ ಇದ್ದಾರೆ. ಕೇಳಿ ನನಗೂ ಸಾಕಾಗಿ ನಾನು ಬೇಜಾರಾಗಿ ಬಿಟ್ಬಿಟ್ಟೆ ಪಾಸ್ಟರ್, ಪ್ರೇಯರನ್ನೇ ಪ್ರಾರ್ಥನೆ ಬಿಟ್ಬಿಟ್ಟೆ, ಬೈಬಲಲ್ಲಿ ಎಲ್ಲ ತೆಗೆದು ಮೂಲೆ ಕಟ್ಟಿ ಅಲ್ಲಿ ಇಟ್ಬಿಟ್ಟಿದ್ದೀವಿ ಮೇಲ್ಗಡೆ. ಈಗ ಚರ್ಚಿಗೆ ಬಿಟ್ಬಿಟ್ಟಿದ್ದೀವಿ, ಚರ್ಚಿಗೆ ಬರೋದೆ. ದೇವ್ರು ಇದ್ದರೆ ಕಣ್ಬಿಟ್ಟು ನೋಡಿದ್ರೆ ನಮಗೆ ಆಡ್ಕೊಳ್ಳೋರು ಮುಂದೆ ಚೆನ್ನಾಗಿಡಲಿ, ನಮ್ಗೆ ಒಳ್ಳೇದು ಮಾಡಲಿ, ಅವೇನು ಬರ್ತೀವಿ ನಾವು, ಎಷ್ಟು ದಿನ ಅಂತ ಬರಬೇಕು. ಅಂದರೆ ಇವ್ರು ನೀತಿವಂತರು ದೇವರೇ ತಪ್ಪಿಗಸ್ತ, ದೇವ್ರ ಮೇಲೆ ತಪ್ಪು ಹೊರಿಸ್ಬಿಟ್ರು. ನಾವು ಬಂದು ದೇವರೇ ಒಳ್ಳೇದು ಮಾಡಲಿಲ್ಲ, ನಾವು ಬಂದು ದೇವರೇ ಅದ್ಭುತ ಮಾಡಲಿಲ್ಲ, ನಾವು ಬಂದು ದೇವ್ರతో ಕಾದಿದ್ದು, ಆದರೆ ದೇವ್ರ ನನಗೆ ಉಪಕಾರ ಮಾಡಿಲ್ಲ ಅಂತೇಳಿ ದೇವ್ರ ಮೇಲೆ ತಪ್ಪು ಹೊರಿಸಿ ಹೋಗೋರು. ಅಂದರೆ ಹಿಂಜರುವಿಕೆ ಸ್ವಭಾವ. ಇವರು ನಿಜವಾಗ್ಲೂ ಕೂಡ ದೇವರಲ್ಲಿ ಕಾದಿದ್ರ, ನಂಬಿಕೆಯಲ್ಲಿ ಹೊಂದ್ಕೊಂಡ್ರ, ಕೊಡ್ತಾನೆ ಅನ್ನೋ ವಾಕ್ಯದ ಮೇಲೆ ವಿಶ್ವಾಸ ಇತ್ತ, ಪುನರುತ್ಥಾನ ಬಲವನ್ನು ಹೊಂದ್ಕೊಂಡಿದ್ರ? ಇಲ್ಲ. ಎಷ್ಟೋ ಜನ ಜೀವಿತ ಈ ಥರ ವರ್ಷಾನ್ಗಟ್ಲೆ ಬರ್ತಾ ಆಮೇಲೆ ಹಿಂಜರ್ದು ಹೋಗ್ಬಿಡೋದು, ಆಮೇಲೆ ಯೇಸುಸ್ವಾಮಿನೇ ಬಿಟ್ಟು ಹೋಗ್ಬಿಡೋದು. ಯಾರು ಇದ್ದೀರಾ ನಮ್ಮ ಮಧ್ಯದಲ್ಲಿ? ಹಲ್ಲೆಲೂಯಾ. ಅರ್ಥ ಆಗ್ತೈತೀರಾ? ಹಾಂ, ಸ್ತೋತ್ರ, ಹಲ್ಲೆಲೂಯಾ. ನೋಡಿ, ಯೇಸುಸ್ವಾಮಿ ಜೊತೆಯಲ್ಲಿದ್ದಂಥ ಪೇತ್ರರು 11 ಜನ ಯೇಸುಸ್ವಾಮಿ ಜೊತೆನೇ ಇದ್ರು, ಆದರೆ ಏನು ಮಾಡಿದ್ರು? ವಾಪಸ್ ಹೋಗ್ಬಿಟ್ರು. ನೋಡಿ ಎಂತೆಂಥ ಅದ್ಭುತಗಳು ಮಾಡಿದ್ರು. ನೋಡಿದ್ರು ಯೇಸುಸ್ವಾಮಿ ಮಾಡುವಾಗ 5 ರೊಟ್ಟಿ 2 ಮೀನು 5,000 ಜನಕ್ಕೆ ಹಂಚುವಾಗ ಈಸ್ಕೊಂಡು ಹೋಗಿ ಯೇಸುಸ್ವಾಮಿ ಕೈಯಲ್ಲಿ ಪಂಕ್ತಿಯಾಗಿ ಕುಣಿಸಿ ಊಟಕ್ಕೆ ಬಡಿಸ್ತವ್ರು ಯಾರು? ಇದೇ ಶಿಷ್ಯಂದಿರ್ತಾನೆ. ಮಿಕ್ಕಂತ 12 ಪುಟ್ಟಿಗಳನ್ನ ಕೂಡಿಸಿಟ್ಟವ್ರು ಯಾರು?
ಇವರೇ ತಾನೆ. ಸಮುದ್ರದ ಮೇಲೆ ನಡೆಯುವಾಗ ಪೇತ್ರ ಏನು ಹೇಳ್ತಾನೆ, ನೀನು ನನ್ನ ಗುರುವೇ ಆಗಿದ್ರೆ ನಾನು ನಿಂತರ ನೀರಿನ ಮೇಲೆ ನಡೆಯೋಕ್ಕೆ ಏನು ಮಾಡು, ಪರ್ಮಿಷನ್ ಕೊಡು ಅಂತ ಕೇಳಿ ನಡೆದವನು ಯಾರು? ಇದೇ ಪೇತ್ರ ತಾನೆ. ಹಲ್ಲೆಲೂಯಾ. ನಾವೇ ತಾನೇ ದೇವ್ರ ಅದ್ಭುತಗಳು ಹೊಂದ್ಕೊಂಡಿತ್ತು. ಈಗ ನಾವೇನಾಗಿದ್ದೀವಿ? ಭಯಪಟ್ಟು ಕೂತೀವಿ. ಈಗೇನಾಗಿದ್ದೀವಿ? ಸಂಶಯ ಪಡ್ತಾ ಇದ್ದೀವಿ. ಈಗೇನಾಗಿದ್ದೀವಿ? ಯೇಸು ಸ್ವಾಮಿನ ಬಿಟ್ಟು ಹಿಂಜರಿದು ಹೋಗುವಂಥ ಗುಣದಲ್ಲಿದ್ದೀವಿ. ಯಾಕೆ? ಪವಿತ್ರ ಆತ್ಮನ ಬಲವು ಇಲ್ಲದೇ ಇರೋದು. ಸಭೆ ಬಲಹೀನವಾಗಿರೋ ಸಭೆ ಮೇಲೆ ಈಗ ಪವಿತ್ರಾತ್ಮನ ಶಕ್ತಿ ಬಂದರೆ ಹೇಗಿರ್ತದೆ ನೋಡ್ರಿ. ಅದನ್ನಲ್ಲಿ ಹೇಳೋದು, ಹೀಗಿರಲಾಗಿ ಅಪೊಸ್ತಲರ ಕೃತ್ಯ 1:4-5 ವಚನ ಓದ್ತಿದ್ದೀನಿ. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿರಲಾಗಿ ಅವರಿಗೆ ಯೋಹಾನನು ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನೂ ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮನಲ್ಲಿ ಸ್ಥಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥದ್ದನ್ನು ನೀವು ನನ್ನಿಂದ ಕೇಳಿದ ವಾಗ್ದಾನಕ್ಕಾಗಿ ಕಾದುಕೊಂಡಿರಿ. ಹಲ್ಲೆಲೂಯಾ. ಯಾರ್ಯಾರು ದೇವರ ಬಲವನ್ನು ಹೊಂದುವುದಕ್ಕಾಗಿ ಕಾದು ಕುಳಿತಿರ್ತಾರೋ ಅವರ ಮೇಲೆ ದೇವರು ತಪ್ಪದೆ ವಾಗ್ದಾನಗಳು ನೆರವೇರಲ್ಪಡ್ತದೆ. ಹಲ್ಲೆಲೂಯಾ. ನೀನು ದೇವರು ಹೇಳಿದಂಥ ವಾಗ್ದಾನ ಹೊಂದಿಕೊಳ್ಳುವುದಕ್ಕಾಗಿ ಪ್ರಾರ್ಥನೆಯಲ್ಲಿ ಏಕ ಮನಸ್ಸಿನಿಂದ ಆತನ ಪಾದದಲ್ಲಿ ಕಾದಿರೋದಾಗಿದ್ರೆ ಪವಿತ್ರ ಆತ್ಮನು ನಿನ್ನ ಮೇಲೆ, ನಿನ್ನ ಕುಟುಂಬದ ಮೇಲೆ, ಈ ಸಭೆ ಮೇಲೆ ನಿಶ್ಚಯವಾಗಿ ಬರುವುದು ನಿಶ್ಚಯ. ಆತನ ಎಂದಿಗೂ ತಪ್ಪುವುದೇ ಇಲ್ಲ. ಹಲ್ಲೆಲೂಯಾ. ಕೆಲವರು ದೀಕ್ಷಾ ಸ್ಥಾನ ತೆಗೆದುಕೊಂಡು ನಿಂತೋಗ್ಬಿಟ್ಟವ್ರೆ. ಅದಕ್ಕೆ ನಿನ್ನ ಜೀವಿತದಲ್ಲಿ ಹೋರಾಟ, ಅದಕ್ಕೆ ನಿನ್ನ ನಂಬಿಕೆಯಲ್ಲಿ ಅವಾಗವಾಗ ಹೇಳೋದು ಬೀಳೋದು, ಅವಾಗವಾಗ ಸಂದೇಹ ಪಡೋದು. ಅದಕ್ಕೇನೆ ಅವಾಗವಾಗ ನೀನು ಯೇಸು ಸ್ವಾಮಿನ ಭಾನುವಾರ ಚರ್ಚಿಗೆ ಬರದೆ, ಭಾನುವಾರ ದೇವರ ಆರಾಧನೆಗೆ ಬರದೆ, ಕೂಟಗಳಿಗೆ ಬರದೆ, ಇಷ್ಟ ಬಂದಂಗೆ ತಿರುಗೋದು, ಕಾರಣಗಳು ಕುಂಟು ನೆಪಗಳು ಹೇಳೋದು, ದೇವ್ರ ಮೇಲೆ ದೂರ ಹೇಳೋದು. ಎಲ್ಲ ಕಾರಣ ಏನಂದರೆ ನೀನು ಬಲಹೀನವಾಗಿರೋದ್ರಿಂದ. ನೀನು ಬಲಹೀನವಾಗಿರೋ ಸಭೆ ಮೇಲೆ ಪವಿತ್ರಾತ್ಮನ ಬಲವು ಬರುವಾಗ ನೀನು ಒಂದು ಕುಂಟು ನೆಪನೂ ಹೇಳಲ್ಲ, ಒಂದು ವಾರನೂ ನೀನು ದೇವರಿಗೆ ತಪ್ಪಿಸಿಕೊಳ್ಳಲ್ಲ, ನೀನು ಅಪನಂಬಿಕಸ್ಥಲ್ಲಿ ಜೀವಿಸೋಕೆ ಇಷ್ಟಪಡಲ್ಲ. ನೀನೇನು ಮಾಡಲ್ಲ? ಭಯದಲ್ಲಿ ಕುಂದ್ರಲ್ಲ, ಸಂಶಯನೂ ಪಡಲ್ಲ, ಹಿಂಜರಿದು ಹೋಗಲ್ಲ.